ಅವಳ ಹೆಸರು ರಿಯಾ. ನೋಡೋಕೆ ತೆಳ್ಳಗೆ ಬೆಳ್ಳಗೆ ತುಂಬಾ ಚೆನ್ನಾಗಿದ್ದಾಳೆ. ಅವಳಿಗೆ ತಾನು ಡಾಕ್ಟರ್ ಆಗಬೇಕು ಅನ್ನೋದು ತುಂಬಾನೇ ಆಸೆ. ಹಾಗಾಗಿ ಅವಳು ಮೆಡಿಕಲ್ ಓದಿದ್ಲು. ಆದರೆ ಡಾಕ್ಟರ್ ಆಗೋಕೆ ಆಗಲಿಲ್ಲ. ಹಾಗಾಗಿ ಒಂದು ಹಾಸ್ಪಿಟಲಿನಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾಳೆ. ತುಂಬಾನೇ ಒಳ್ಳೆ ಹುಡುಗಿ. ಯಾವುದೇ ಗಂಡಸಿನ ಸಹವಾಸ ಇರಲಿಲ್ಲ. ಕಾಲೇಜು ದಿನಗಳಲ್ಲಿ ತುಂಬಾ ಹುಡುಗರು ಅವಳ ಹಿಂದೆ ಬಿದ್ದಿದ್ರು. ಅವಳು ಕೇರ್ ಮಾಡ್ತಿರಲಿಲ್ಲ. ಅವಳು ಹಾಗೆ ಕಟ್ಟುನಿಟ್ಟಾಗಿ ಇರಲು ಅವಳ ಅಪ್ಪ ಕೃಷ್ಣಮೂರ್ತಿ ಕಾರಣ. ರಿಯಾಳಿಗೆ ಅಪ್ಪ ಅಂದ್ರೆ ತುಂಬಾನೇ ಭಯ. ಆ ಕಾರಣಕ್ಕಾಗಿ ಅವಳು ಯಾವುದೇ ಹುಡುಗರ ಸಹವಾಸಕ್ಕೆ ಹೋಗ್ತಿರಲಿಲ್ಲ. ಮನದಲ್ಲಿ ಬೆಟ್ಟದಷ್ಟು ಆಸೆ ಇದ್ರೂ ಅದನ್ನೆಲ್ಲ ಅಡಗಿಸಿಟ್ಟುಕೊಂಡು ಜೀವನ ನಡೆಸಿದ್ಲು. ರಿಯಾ ಮತ್ತು ನಿಶಾಳ ಗೆಳೆತನ. ಹೀಗಿರುವಾಗ ಒಂದಿನ ಅವಳು ನರ್ಸ್ ಆಗಿ ನೇಮಕಾತಿ ಆಗುತ್ತಾಳೆ. ಅಲ್ಲಿ ನಿಶಾ ಅನ್ನೋ ಒಂದು ಹುಡುಗಿ ಅವಳಿಗೆ ಸ್ನೇಹಿತಿಯಾಗುತ್ತಾಳೆ. ಅವರಿಬ್ಬರು ಬರಬರುತ್ತಾ ತುಂಬಾನೇ ಕ್ಲೋಸ್ ಆಗ್ತಾ ಬರ್ತಾರೆ. ಎಷ್ಟು ಕ್ಲೋಸ್ ಅಂದ್ರೆ ರೂಮಲ್ಲಿ ಬಟ್ಟೆ ಬದಲಾಯಿಸುವಾಗ ಒಬ್ಬರನ್ನೊಬ್ಬರು ನೋಡ್ಕೊಂತ ಬಟ್ಟೆ ಚೇಂಜ್ ಮಾಡುತ್ತಾರೆ. ಕೆಲವೊಮ್ಮೆ ನಿಶಾ ರಿಯಾಳಿಗೆ ಸ್ನಾನ ಮಾಡಿಸಿದ್ಲು. ರಿಯಾ ಕೂಡ ನಿಶಾಳಿಗೆ ಸ್ನಾನ ಮಾಡಿಸಿದ್ಲು. ಬರಬರುತ್ತಾ ಇಬ್ಬರೂ ಒಟ್ಟಿಗೆ ಸ್ನಾನ ಮಾಡಿದ್ರು. ಅವರ ಗೆಳೆತನ ಬಿಟ್ಟು ಬಿಡಲಾರದ ಬಂಧವಾಗಿ ಬೆಳೆಯುತ್ತಾ ಹೋಗುತ್ತೆ. ಅವರಿಬ್ಬರ ನಡುವೆ ಪ್ರೀತಿ ಹುಟ್ಟುತ್ತೆ. ಪಕ್ಕದ ಕೋಣೆಯಲ್ಲಿ ಬೇರೆ ಯಾರೂ ಇಲ್ಲದಿರೋದ್ರಿಂದ ಅವರಿಬ್ಬರ ಆಟ ನಡೆಯುತ್ತಿರುತ್ತೆ. ಗಿರೀಶ್ನ ಆಗಮನ. ಹೀಗೆ ದಿನಗಳು ಕಳೆತಿದ್ದಂತೆ ನರ್ಸಾಗಿ ಒಬ್ಬ ಹುಡುಗ ಸೇರಿಕೊತಾನೆ. ಅವನೇ ಗಿರೀಶ್. ಗಿರೀಶ್ ಒಬ್ಬ ಲವಲವಿಕೆಯ ಹುಡುಗ. ಅವನಿಗೆ ಹುಡುಗಿರ ಹುಚ್ಚು ಜೋರಾಗಿತ್ತು. ಅವನು ತನ್ನ ಆಟವನ್ನು 10ನೇ ತರಗತಿಯಲ್ಲಿರುವಾಗ ಆಂಟಿ ಜೊತೆ ಶುರು ಮಾಡಿದ್ದ. ಅಲ್ಲಿಂದ ಇಲ್ಲಿವರೆಗೆ ಅವನು ಮಹಾನ್ ಆಟಗಾರನಾಗಿದ್ದ. ಅವನಿಗೆ ಹುಡುಗಿಯರ ಮನಸ್ಸನ್ನು ಸೆಳೆಯುವುದು ಹೇಗೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿತ್ತು. ಭೇಟಿಯಾದ ಮರುಕ್ಷಣದಿಂದಲೇ ಅವರನ್ನ ಆತ ತುಂಬಾ ಕ್ಲೋಸ್ ಆಗಿ ಮಾಡುತ್ತಿದ್ದ. ಅಷ್ಟೊಂದು ಟ್ಯಾಲೆಂಟೆಡ್ ಆಗಿದ್ದ. ಬರಬರುತ್ತಾ ಗಿರೀಶ್ ರಿಯಾಳಿಗೆ ಹತ್ತಿರವಾಗ ತೊಡಗಿದ. ಅದನ್ನ ನಿಶಾಳಿಗೆ ಸಹಿಸಿಕೊಳ್ಳೋಕೆ ಆಗಿಲ್ಲ. ಅವಳಿಗೆ ಗಿರೀಶ್ ಮೇಲೆ ತುಂಬಾನೇ ಕೋಪ ಇತ್ತು. ಆದರೆ ತೋರಿಸಿಕೊಳ್ಳುತ್ತಿರಲಿಲ್ಲ. ಅವನ ಜೊತೆ ನಗುತ್ತಲೇ ಚೆನ್ನಾಗಿ ಮಾತನಾಡುತ್ತಿದ್ಲು. ಆದರೆ ಎದೆಯಲ್ಲಿ ಅವನನ್ನು ಕೊಲ್ಲುವಷ್ಟು ಕೋಪ ಅವಳಿಗೆ ಇತ್ತು. ಆದರೆ ರಿಯಾಳಿಗೆ ಬರಬರುತ್ತಾ ಗಿರೀಶ್ ತುಂಬಾ ಇಷ್ಟವಾಗ ತೊಡಗಿದ. ಅವನ ಮಾತು, ತುಂಟತನ, ನಗು ಎಲ್ಲವೂ ರಿಯಾಳಿಗೆ ಇಷ್ಟವಾಗುತ್ತಿತ್ತು. ಸೂಪರ್ ಮಾರ್ಕೆಟ್ನಲ್ಲಿ ಅನಿರೀಕ್ಷಿತ ಭೇಟಿ. ಒಂದಿನ ರಿಯಾ ಮದುವೆ ಇದೆ ಅಂತ ರಜೆ ಹಾಕಿದ್ದಳು. ಮದುವೆ ಮುಗಿಸಿಕೊಂಡು ಅದೇ ಡ್ರೆಸ್ಸಿನಲ್ಲಿ ಸೂಪರ್ ಮಾರ್ಕೆಟ್ಗೆ ಬಂದಿದ್ದಳು. ಅವಳು ಸೂಪರ್ ಮಾರ್ಕೆಟ್ಗೆ ಬರುವಾಗ ಗಂಟೆ 3 ಅವಳು ಕೆಲವೊಂದು ಶಾಪಿಂಗ್ ಮಾಡ್ತಾ ಯಾವುದಾದರೂ ಒಳ್ಳೆಯ ಶಾಂಪೂ ಇದೆಯಾ ಅಂತ ನೋಡ್ತಾ ಇದ್ಲು. ಆವಾಗ ಅಲ್ಲಿಗೆ ಬಂದ ಗಿರೀಶ್ ಹಾಯ್ ಅಂತ ಹೇಳಿದ. ಹಿಂದೆ ತಿರುಗಿ ನೋಡಿದರೆ ಗಿರೀಶ್. ಅವನನ್ನ ನೋಡಿದ ರಿಯಾ ತುಂಬಾನೇ ಖುಷಿಯಾಗುತ್ತಾಳೆ. ನೀನೇನಿಲ್ಲಿ? ಇವತ್ತು ಹಾಸ್ಪಿಟಲ್ಗೆ ಹೋಗಿಲ್ಲ ಅಂತ ಕೇಳ್ತಾಳೆ. ಇಲ್ಲ ಕಣೆ, ನೀನು ರಜೆ ಹಾಕಿದೆ, ಅದಕ್ಕೆ ನನಗೆ ಆಸ್ಪತ್ರೆಗೆ ಹೋಗೋಕೆ ಮನಸ್ಸಾಗಿಲ್ಲ. ಹಾಗಾಗಿ ನಾನು ಕೂಡ ರಜೆ ಹಾಕ್ತೀನಿ ಅಂತ ಹೇಳುತ್ತಾನೆ. ಆಗ ಅವರಿಬ್ಬರು ಒಬ್ಬರನ್ನೊಬ್ಬರು ನೋಡುತ್ತಾರೆ. ಇಬ್ಬರ ಮುಖದಲ್ಲೂ ನಗು ಇರುತ್ತೆ. ಅವರು ತಮಾಷೆ ಮಾಡಿಕೊಂಡು ಮಾತಾಡ್ತಾ ಸೂಪರ್ ಮಾರ್ಕೆಟ್ನಲ್ಲಿ ಸುತ್ತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ರಿಯಾಳ ಪಕ್ಕದ ಮನೆ ಆಂಟಿ ಒಬ್ಬರು ಅಲ್ಲಿಗೆ ಬರ್ತಾರೆ. ಅವರನ್ನ ನೋಡಿದ ರಿಯಾ, ಪ್ರೇಮ ಆಂಟಿ ಬಂದ್ರು ಕಣೋ. ಇವರೇನಾದ್ರೂ ನಮ್ಮನ್ನ ನೋಡಿದ್ರೆ ಏನೇನೋ ಹೇಳಿ ಫಿಟ್ಟಿಂಗ್ ಹಾಕ್ತಾರೆ. ನೀನು ಆಚೆ ಹೋಗು, ನಾನು ಈ ಕಡೆಯಿಂದ ಬರ್ತೀನಿ ಅಂತ ಹೇಳಿ ತಳ್ಳುಗಾಡಿನ ತಳ್ಳಿಕೊಂಡು ಆ ಕಡೆಯಿಂದ ಬರ್ತಾಳೆ. ನಂತರ ಅವಳೆ ಆಂಟಿಯನ್ನ ಮಾತಾಡಿಸ್ತಾಳೆ. ಏನಾಂಟಿ, ಶಾಪಿಂಗ್ ಮಾಡೋಕೆ ಬಂದಿದ್ರಾ ಅಂತ ಕೇಳ್ತಾಳೆ. ಆಗ ಅವರು, ಹೌದು ಕಣೆ, ಕೆಲವೊಂದು ಐಟಂಗಳು ಖಾಲಿಯಾಗಿತ್ತು, ಹಾಗಾಗಿ ಬಂದೆ. ಆದ್ರೂ ನೀನೇನು ಇಲ್ಲಿ ಅಂತ ಆಂಟಿ ಕೇಳ್ತಾರೆ. ಮನೆಗೆ ಮಂತ್ಲಿ ಸಾಮಾನನ್ನು ತಗೊಂಡು ಹೋಗೋಕೆ ಬಂದೆ ಅಂತ ಹೇಳಿ. ಸರಿ ಆಂಟಿ, ನೀವು ಶಾಪಿಂಗ್ ಮಾಡಿ ಅಂತ ರಿಯಾ ಅವರಿಗೆ ಹೇಳಿ ಅವಳು ಶಾಪಿಂಗ್ ಮಾಡ್ತಾ ಬರ್ತಾಳೆ. ನಂತರ ಗಿರೀಶ್ ಹತ್ತಿರ ಬಂದು, ನಾವಿಲ್ಲದೆ ಮಾತಾಡೋಕೆ ಆಗಲ್ಲ ಕಣೋ, ಮೇಲೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಗಿರೀಶ್ ಒಪ್ಪಿಕೊತಾನೆ. ಗಾಡಿನ ಅಲ್ಲೇ ಬಿಟ್ಟು ಅವರಿಬ್ಬರೂ ಮೇಲೆ ಹತ್ತಿ ಹೋಗುತ್ತಾರೆ. ಮೇಲಿನ ಮಾಳಿಗೆಯಲ್ಲಿ ವಿವಿಧ ಬಗೆಯ ಬಟ್ಟೆಗಳನ್ನು ಇಟ್ಟಿರುತ್ತಾರೆ. ಹೀಗೆ ಅವರು ಬಟ್ಟೆಗಳನ್ನು ನೋಡ್ತಾ ಹೋಗುವಾಗ ಅಲ್ಲಿ ಒಂದು ಬಿಕಿನಿ ಇರುತ್ತೆ. ಅದನ್ನ ನೋಡಿದ ಗಿರೀಶ್, ಹೇ ರಿಯಾ, ನಿನ್ನನ್ನ ಆ ಬಟ್ಟೆಲಿ ನೋಡೋಕೆ ಆಸೆ ಕಣೋ ಅಂತ ಹೇಳುತ್ತಾನೆ. ನನಗೋಸ್ಕರ ಅದನ್ನ ಹಾಕೋ ಅಂತ ಕೇಳ್ತಾನೆ. ಅದನ್ನ ಕೇಳಿದ ರಿಯಾಳಿಗೆ ತುಂಬಾನೇ ನಾಚಿಕೆಯಾಗುತ್ತೆ. ಅವಳು ನಾಚಿದನ್ನು ನೋಡಿದ ಗಿರೀಶ್ ಅವಳ ಕೈಯನ್ನು ಮೆಲ್ಲಗೆ ಮುಟ್ಟುತ್ತಾನೆ. ಅವಳಿಗೆ ಒಂದೇ ಸಮನೆ ಕರೆಂಟ್ ಹೊಡೆದಂತಾಗುತ್ತೆ. ಅವಳ ಮೈಯೆಲ್ಲ ಕಂಪಿಸೋಕೆ ಶುರುವಾಗುತ್ತೆ. ಅವಳು ತನಗರಿವಿಲ್ಲದಂತೆಯೇ ಬೆವರೋಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಗಿರೀಶ್ ತಮ್ಮ ಕೂಡ ಎದ್ದು ನಿಂತಿರ್ತಾನೆ. ಅವನು, ಹೇ ರಿಯಾ, ನೀನೆಂದರೆ ನಂಗೆ ತುಂಬಾ ಇಷ್ಟ ಕಣೆ. ನಿಂಗೆ ಒಂದು ಸಲ ಮಾಡೋಕೆ ಚಾನ್ಸ್ ಕೊಡ್ತೀಯಾ ಅಂತ ಕೇಳ್ತಾನೆ. ಅವಳದು ಕೂಡ ತುಂಬಿದ ಯವ್ವನ, ಮನದಲ್ಲಿ ನೂರಾರು ಆಸೆಗಳು. ಎಷ್ಟು ದಿನ ಅಂತ ಅಪ್ಪನಿಗೆ ಹೆದರಿ ಆಸೆಗಳನ್ನ ಹತ್ತಿಕೊಂಡಿರೋದು. ನನಗೆ ವಯಸ್ಸು ಕೂಡ ಆಗ್ತಾ ಬಂತು. ಇನ್ನು ನನ್ನನ್ನ ನನಗೆ ಕಂಟ್ರೋಲ್ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ.
ಅವನು ಕೂಡ ನನಗೆ ಮಾಡೋಕೆ ರೆಡಿ ಇದ್ದಾನೆ. ಏನಾದರೂ ಆಗಲಿ ಒಪ್ಪಿಗೆ ಕೊಟ್ಟು ಬಿಡೋಣ ಅಂತ ತಲೆ ಆಡಿಸುತ್ತಾಳೆ. ಅವಳು ಒಪ್ಪಿಗೆ ಕೊಟ್ಟಿದ್ದೇ ತಡ ಅವನು ಆಚೆ ಯಾರಾದರೂ ಇದ್ದಾರಾ ಅಂತ ನೋಡಿಕೊಂಡು ಅವಳ ಮಾವಿನ ಹಣ್ಣುಗಳನ್ನು ಒತ್ತುತ್ತಾನೆ. ಅವಳು ನಾಚಿಕೊಂಡು ಕೆಳಗಡೆ ಓಡಿ ಬರ್ತಾಳೆ ಮತ್ತು ಆಂಟಿ ಇದ್ದಾರಾ ಅಂತ ಚೆಕ್ ಮಾಡ್ತಾಳೆ. ಎಲ್ಲಿಯೂ ಆಂಟಿ ಕಾಣಲ್ಲ. ನಂತರ ಗಿರೀಶ್ ಅವಳನ್ನ ನಿರೋಧ ಪ್ಯಾಕ್ ಇರುವಲ್ಲಿಗೆ ಕರ್ಕೊಂಡು ಹೋಗ್ತಾನೆ. ಅದನ್ನ ಅವಳಿಗೆ ತೋರಿಸಿ ಇದನ್ನ ಹಾಕಿ ಮಾಡೋದಾ ಇಲ್ಲ ಹಾಗೆ ಮಾಡೋದಾ ಅಂತ ಕೇಳ್ತಾನೆ. ಆಗ ಅವಳು ಅದನ್ನ ಹಾಕೊಂಡೆ ಮಾಡು, ಇಲ್ಲ ಅಂದ್ರೆ ಮಕ್ಕಳಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳ್ತಾಳೆ. ಪರವಾಗಿಲ್ಲ ಕಣೆ, ನೀನು ಕೂಡ ಬಲೆ ಇದೀಯಾ ಅಂತ ಗಿರೀಶ್ ನಗ್ತಾ ಹೇಳ್ತಾನೆ. ನಂತರ ಒಂದೆರಡು ಪ್ಯಾಕ್ ಅನ್ನು ಅವನು ತಳ್ಳುಗಾಡಿಗೆ ಹಾಕ್ತಾನೆ ಮತ್ತು ಅವಳಿಗೆ ಖುಷಿಯಾಗಲಿ ಅಂತ ಅವಳ ಪೂರ್ತಿ ಬಿಲ್ನು ಅವನೇ ಪೇ ಮಾಡ್ತಾನೆ. ನಂತರ ರಿಯಾ ನಾನು ಮನೆಗೆ ಹೋಗ್ತೀನಿ ಅಂತ ಬಸ್ನಲ್ಲಿ ಹತ್ತಿ ಮನೆಗೆ ಬರ್ತಾಳೆ. ದೂರದಿಂದಲೇ ಶುರುವಾದ ಆಟ. ಅದೇ ಗ್ಯಾಪ್ನಲ್ಲಿ ಮತ್ತೆ ಪುನಃ ಸೂಪರ್ ಮಾರ್ಕೆಟ್ಗೆ ಬಂದ ಗಿರೀಶ್ ಅಲ್ಲಿ ಮತ್ತೊಂದು ಹುಡುಗಿಯನ್ನ ಕಾಳು ಹಾಕುತ್ತಾನೆ ಮತ್ತು ಅವಳನ್ನು ಕರ್ಕೊಂಡು ತನ್ನ ರೂಮ್ಗೆ ಹೋಗ್ತಾನೆ. ಅಲ್ಲಿ ಅವಳನ್ನು ಸರಿಯಾಗಿ ಯೂಸ್ ಮಾಡ್ಕೊತಾನೆ. ತನಗೆ ತೃಪ್ತಿಯಾದ ಮೇಲೆ ಅವಳನ್ನು ಮನೆಗೆ ಕಳಿಸ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಅವನಿಗೆ ರಿಯಾಳ ನೆನಪಾಗುತ್ತೆ. ಹಾಗಾಗಿ ಕರೆ ಮಾಡಿ ಏನ್ ಮಾಡ್ತೀಯ ಚಿನ್ನ, ನೀನೀಗ ಯಾವ ಬಟ್ಟೆ ಹಾಕೊಂಡಿದ್ದೀಯಾ, ಕೋಣೆಯಲ್ಲಿ ಯಾರಾದರೂ ಇದ್ದಾರಾ ಅಂತ ಏನೇನೋ ಪ್ರಶ್ನೆ ಕೇಳೋಕೆ ಶುರು ಮಾಡುತ್ತಾನೆ. ಕರೆಯ ಮೂಲಕವೇ ಅವಳಿಗೆ ಸ್ವರ್ಗ ತೋರಿಸುತ್ತಾನೆ. ಅವಳು ತಾನು ಯಾವ ಬಟ್ಟೆ ಹಾಕಿದ್ದೀನಿ, ಅದು ಯಾವ ಕಲರ್ ಇದೆ ಎಲ್ಲ ಹೇಳೋಕೆ ಶುರು ಮಾಡುತ್ತಾಳೆ. ಇನ್ಮೇಲೆ ಯಾವ ಸುವಾಸನೆ ಯೂಸ್ ಮಾಡಲಿ ಅಂತ ಕೇಳ್ತಾನೆ. ಅವಳು ಚಾಕೊಲೇಟ್ ಯೂಸ್ ಮಾಡೋಣ ಅಂತ ನಗ್ತಾ ಹೇಳ್ತಾಳೆ. ಅವನು ಅದಕ್ಕೆ ಓಕೆ ಅಂತ ಒಪ್ಪಿಕೊತಾನೆ. ಅಷ್ಟರಲ್ಲಿ ಅವನ ತಮ್ಮ ಮತ್ತೆ ಮೇಲೆ ಎದ್ದು ನಿಂತುಕೊಳ್ಳಕ್ಕೆ ಶುರು ಮಾಡಿರ್ತಾನೆ. ಅವನು ಅದಕ್ಕೆ ಸಮಾಧಾನ ಮಾಡಿ ಮಲ್ಕೊತಾನೆ. ಇತ್ತ ರಿಯಾಳ ತಂಗಿ ಕೂಡ ಕಾಟು ಕೊಟ್ಟಿದ್ದರಿಂದ ಅವಳು ಅದಕ್ಕೆ ಸೌತೆಕಾಯಿಯ ರುಚಿ ತೋರಿಸಿ ಮಲಗುತ್ತಾಳೆ. ಆಸ್ಪತ್ರೆಯಲ್ಲಿ ರಹಸ್ಯ ಆಟ. ಬೆಳಿಗ್ಗೆ ಏಳುವಾಗ ಲೇಟ್ ಆಗಿರುತ್ತೆ. ಆಗ ಅವಳ ಮನೆಯ ಬೆಕ್ಕು ಅವಳನ್ನ ನಿದ್ದೆಯಿಂದ ಎಬ್ಬಿಸೋಕೆ ಪ್ರಯತ್ನ ಮಾಡುತ್ತೆ. ಅವಳಿಗೆ ಎಚ್ಚರವಾಗಿ ಆ ಬೆಕ್ಕನ್ನು ಮುದ್ದಾಡಿ ಅದರ ಜೊತೆ ಸ್ವಲ್ಪ ಆಟ ಆಡ್ತಾಳೆ. ಹಾಗೆ ಆಟ ಆಡ್ತಿರುವಾಗ ಅವಳಿಗೆ ನೆನಪಾಗುತ್ತೆ, ಇವತ್ತು ಗಿರೀಶ್ ಕೂಡ ನನ್ನ ಬೆಕ್ಕಿನೊಂದಿಗೆ ಆಟ ಆಡ್ತಾನೆ ಅಂತ. ಅದನ್ನ ನೆನೆಯುತ್ತಲೇ ಅವಳ ಮುಖ ಕೆಂಪಾಗುತ್ತೆ. ಮುಖದಲ್ಲಿ ಒಂದು ಸಣ್ಣ ನಗು ಹುಟ್ಟಿಕೊಳ್ಳುತ್ತೆ. ನಂತರ ಬೇಗ ಎದ್ದು ರೆಡಿಯಾಗಿ ಕಾಫಿನ ಗಡಿಬಿಡಿಯಲ್ಲಿ ಕುಡಿದು ಸ್ಕೂಟಿ ಚಾಲು ಮಾಡಿಕೊಂಡು ಆಸ್ಪತ್ರೆಗೆ ಬರ್ತಾಳೆ. ಅವಳ ಕಣ್ಣುಗಳು ಗಿರೀಶ್ ಬಂದಿಲ್ಲ ಅಂತ ಅವನನ್ನೇ ಹುಡುಕಿರುತ್ತೆ. ಅಷ್ಟರಲ್ಲಿ ಡಾಕ್ಟರ್ ಬಂದು ಒಂದು ಎಮರ್ಜೆನ್ಸಿ ಇದೆ, ನಾನು ಬೇಗ ಹೊರಡಬೇಕು, ಪೇಷಂಟ್ಗಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳಿ ಅವರು ಹೋಗುತ್ತಾರೆ. ತಡವಾಗಿ ಬಂದಿದ್ದ ರಾಕೇಶ್ ಅನ್ನು ನೋಡಿ ಬೇಸರಗೊಂಡ ಅನುಷಾ ತಲೆನೋವು ಎಂದು ಸುಳ್ಳು ಹೇಳಿ ಮತ್ತೊಮ್ಮೆ ರಜೆ ಹಾಕುತ್ತಾಳೆ. ಅವಳಿಗೆ ಏನೇನೋ ಆಸೆಗಳಿದ್ದವು, ಅದೆಲ್ಲವೂ ನೀರಲ್ಲಿ ಹೋಮ ಮಾಡಿದಂತಾಗಿರುತ್ತದೆ. ಅವಳು ಬೇಸರದಿಂದಲೇ ಮನೆಗೆ ಬರುವಾಗ ದಾರಿ ಮಧ್ಯೆ ರಾಕೇಶ್ ಸಿಕ್ಕುತ್ತಾನೆ. ಸಾರಿ ಕಣೇರಿಯಾ, ನಿನ್ನೆ ರಾತ್ರಿ ಮಲಗಿದ್ದು ತರ ಆಯ್ತು, ಹಾಗಾಗಿ ನನಗೆ ಎಚ್ಚರನೇ ಆಗಲಿಲ್ಲ. ಎದ್ದು ನೋಡಿದರೆ ಗಂಟೆ 11 ಆಗಿತ್ತು. ಬಾ, ನಾನಿವತ್ತು ನಿನಗೆ ಸ್ವರ್ಗ ತೋರಿಸ್ತೀನಿ ಅಂತ ಹೇಳ್ತಾನೆ. ಅವರಿಬ್ಬರೂ ಹಾಸ್ಪಿಟಲ್ಲೇ ಮಾಡಿಸಿಕೊಳ್ಳೋಣ ಅಂತ ಪ್ಲಾನ್ ಮಾಡಿದರು. ಈಗ ರಿಯಾ ಕೇಳ್ತಾಳೆ, ನಾವೀಗ ಎಲ್ಲಿ ಆಟ ಆಡೋದು ಅಂತ. ಅದಕ್ಕೆ ಅವನು, ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನನಗೆ ತುಂಬಾ ಜಾಗ ಗೊತ್ತಿದೆ, ಬೇರೆ ಎಲ್ಲಿಗೂ ಹೋಗೋದು ಬೇಡ, ನಮ್ಮ ಕೋಣೆಗೆ ಹೋಗೋಣ, ಅಲ್ಲಿಗೆ ಯಾರೂ ಬರಲ್ಲ, ನಮ್ಮನ್ನು ಡಿಸ್ಟರ್ಬ್ ಮಾಡಲು ಯಾರೂ ಇರಲ್ಲ, ನಮಗೆ ಹೇಗೆ ಬೇಕೋ ಹಾಗೆ ಇರಬಹುದು ಅಂತಾನೆ. ಅವಳು ಕೂಡ ತುದಿಗಾಲಿನಲ್ಲಿ ಇರುತ್ತಾಳೆ. 2-3 ಜಾಗ ಇದ್ದರೆ ಸಾಕು ಅವಳಿಗೆ ಅದರಲ್ಲೇ ಸುಖಪಡೋಕೆ. ಹಾಗಾಗಿ ಅವಳು ಸರಿ ಅಂತ ಒಪ್ಪಿಕೊಳ್ಳುತ್ತಾಳೆ. ಸ್ವಲ್ಪ ಸಮಯದ ನಂತರ ಅವರಿಬ್ಬರು ಕೋಣೆಗೆ ಬರುತ್ತಾರೆ. ಬಂದಾಗ ಪಕ್ಕದ ಕೋಣೆಯಲ್ಲಿ ಯಾವುದೋ ಹುಡುಗಿ ನರಳುತ್ತಿರುವ ಸ್ವರ ಕೇಳಿಸುತ್ತದೆ. ಅದು ಯಾರು ಅಂತ ಕೇಳಿದಾಗ, ನನ್ನ 3 ಜನ ಫ್ರೆಂಡ್ಸ್ ಯಾವುದೋ ಒಂದು ಹುಡುಗಿಯನ್ನು ಎತ್ತಿಕೊಂಡು ಬಂದಿದ್ದಾರೆ, ಈಗ ಅವಳ ಜೊತೆ ಆಟ ಆಡುತ್ತಿದ್ದಾರೆ, ಅದು ಕೂಡ ಗುಂಪಿನಲ್ಲಿ. ಅವರು ದಿನಾನೂ ಹೀಗೆ ಮಜಾ ಮಾಡುತ್ತಾರೆ, ಅದರ ಬಗ್ಗೆ ನೀನು ಯೋಚನೆ ಮಾಡಬೇಡ, ನಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡು ಅಂತ ಗಿರೀಶ್ ಹೇಳುತ್ತಾ ಕಿಟಕಿಯ ಕಟ್ಟಂಗಗಳನ್ನು ಕ್ಲೋಸ್ ಮಾಡ್ತಾನೆ. ಅಷ್ಟರಲ್ಲಿ ಅವರ ಮೈಮೇಲಿನ ಬಟ್ಟೆಗಳು ಕೂಡ ಬಿಡುತ್ತೆ. ಬಿರುಬಿಸಿಲಿಗೆ ಮಳೆಯ ನೀರು ಭೂಮಿಯನ್ನು ಸೇರುವಂತೆ ಅವರಿಬ್ಬರೂ ಸೇರುತ್ತಾರೆ. ಸುಮಾರು ಅರ್ಧ ಗಂಟೆಯ ನಂತರ ಬಾವಿಯಲ್ಲಿ ನೀರು ಉಕ್ಕಿ ಹರಿಯತೊಡಗುತ್ತದೆ. ಅವರಿಬ್ಬರೂ ಸುಸ್ತಾಗಿ ಜೊತೆಗೆ ನಿದ್ದೆ ಮಾಡುತ್ತಾರೆ. ಅಷ್ಟಾದರೂ ಪಕ್ಕದ ರೂಮಿನಿಂದ ಸ್ವರ ಬರ್ತಿರೋದು ನಿಂತಿರಲ್ಲ. ಅವರಿಬ್ಬರಿಗೂ ಆ ಸ್ವರ ಕೇಳಿ ತುಂಬಾ ನಗು ಬರುತ್ತಿರುತ್ತೆ. ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಇನ್ನೇನು ಆಟವಾಡಬೇಕು ಅನ್ನುವಷ್ಟರಲ್ಲಿ ಇಬ್ಬರು ಕಣ್ಣಲ್ಲಿ ಕಣ್ಣಿಟ್ಟು ಮತ್ತೆ ಉನ್ಮಾದ ಹೆಚ್ಚಾಗಿ ಒಬ್ಬರನ್ನೊಬ್ಬರು ಮತ್ತೆ ಸೇರ್ತಾರೆ. ಆಟದ ಮೇಲೆ ಆಟ, ಆಟದ ಮೇಲೆ ಆಟ ಎನ್ನುವಂತೆ ಬೆಲಾಟನೆ ನಡೆದಿತ್ತು. ಒಬ್ಬರ ಮೇಲೊಬ್ಬರು ತಾನು ಮೇಲೆ ಎನ್ನುವಂತೆ ವಿವಿಧ ಭಂಗಿಗಳನ್ನು ಉಪಯೋಗಿಸುತ್ತಿದ್ದರು.
ಎಲ್ಲ ಕೆಲಸ ಮುಗಿದಾಗ 6 ಗಂಟೆ ಆಗಿತ್ತು. ಇಬ್ಬರು ರೆಡಿಯಾಗಿ ಪಕ್ಕದಲ್ಲಿರೋ ಕಾಫಿ ಶಾಖೆಗೆ ಹೋಗಿ ಕಾಫಿ ಕುಡಿಯುತ್ತಾ, ಇವತ್ತಿನ ದಿನ ಚೆನ್ನಾಗಿತ್ತು ಅಲ್ವಾ ಅಂತ ರಿಯಾ ಹೇಳುತ್ತಾಳೆ. ಗಿರೀಶ್ನ ಮುಖದಲ್ಲಿ ಒಂದು ಸಣ್ಣ ನಗು ಮೂಡುತ್ತೆ. ಹೀಗೆ ದಿನ ಕಳೆದಂತೆ ಸಮಯ ಸಿಕ್ಕಾಗೆಲ್ಲ ಇಬ್ಬರು ಮಾಡ್ತಿದ್ರು.